ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದಲ್ಲಿ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವತಿಯಿಂದ 10ನೇ ರಾಷ್ಟ್ರೀಯ ಆಯುರ್ವೇದಿಕ್ ದಿನಾಚರಣೆ ಅಂಗವಾಗಿ ಪ್ರಾಚಾರ್ಯ ಡಾಕ್ಟರ್ ಮಂಜುನಾಥ್ ಗವಿಮಠ್ ಅವರ ನೇತೃತ್ವದಲ್ಲಿ ಬೃಹತ್ ಜಾಗೃತಿ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಆಯುರ್ವೇದದ ನೂರಾರು ವಿದ್ಯಾರ್ಥಿಗಳು ನಮ್ಮ ನಡಿಗೆ ಆಯುರ್ವೇದದ ಕಡೆಗೆ ಎಂಬ ಘೋಷಣೆ ವಾಕ್ಯಗಳೊಂದಿಗೆ ಗಿಡಮೂಲಿಕೆ ಔಷಧಿಗಳ ಪರಿಣಾಮದ ಬಗ್ಗೆ ನಮಗೆಲ್ಲ ಏನೇನು ಉಪಯೋಗ ಇದೆ ಎಂದು ಜನರಲ್ಲಿ ಜಾಗೃತಿ ಜಾಥೆ ಮೂಡಿಸಿದರು. ಆಯುರ್ವೇದದ ನಮ್ಮ ಪೂರ್ವಜರ ಆಶೀರ್ವಾದ, ಅವರ ಸ್ಥಿತಿ, ವಯಸ್ಸು ಮತ್ತು ಸ್ವಭಾವವನ್ನು ಲೆಕ್ಕಿಸದೆ ಜನರನ್ನು ಗುಣಪಡಿಸುವುದು ಬಹಳ ಹಿಂದಿನಿಂದಲೂ ಇದೆ. ಈ ಸಾಂಪ್ರದಾಯಿಕ ಭಾರತೀಯ ಔಷಧದ ಪ್ರಾಮುಖ್ಯತೆ ಬಗ್ಗೆ ವಿವರಿಸಲಾಯಿತು. ಇದೇ ವೇಳೆ ಡಾಕ್ಟರ್ ಮಂಜುನಾಥ್ ಗವಿಮಠ್ ಮಾತನಾಡಿ, ಪ್ರತಿ ವರ್ಷ ಧನ್ವಂತರಿ ಜಯಂತಿ ಎಂದು ಆಯುರ್ವೇದದ ದಿನವನ್ನು ಆಚರಿಸುತ್ತಿದ್ದು, ಆಯುರ್ವೇದವು ಒಂದು ಪ್ರಾಚೀನ ವೈದ್ಯಕೀಯ ವಿಜ್ಞಾನ. ಇದು ಕೇವಲ ಪುರಾತನ ಜ್ಞಾನವಾಗಿರದೆ ಆರೋಗ್ಯವನ್ನು ಪ್ರಚುರಪಡಿಸಿ ರೋಗವನ್ನು ತಡೆಗಟ್ಟುವ ಜೀವಂತ ಪರಂಪರೆಯಾಗಿದ್ದು, ಇಂದು 10ನೇ ರಾಷ್ಟ್ರೀಯ ಆಯುರ್ವೇದದ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂತೋಷ್ ಪಾಟೀಲ್, ಡಾಕ್ಟರ್ ಶ್ರೀಧರ್ ಸುಗಾಟೆ, ಸುಪ್ರಿಯಾ ಬಳ್ಳಾರಿ, ರಚಿಕಿರಣ್ ಬಿ, ಮೋನಿಕಾ ಪಾಟೀಲ್ ಸೇರಿದಂತೆ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್.